Welcome to YouTube channel. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Like ಮಾಡಿ, share ಮಾಡಿ, comment ಮಾಡಿ. ಬೈ ಬೈ. Bye bye. ಇದು ಲಾಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ನಮಗೆ ವೆಲ್ಕಮ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಬಾಬು ಸರ್ ಆಲ್ರೆಡಿ ವೆಲ್ಕಮ್ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ನಾನಿವತ್ತು ಮಾಡ್ತಾರಂಥ ವ್ಲಾಗ್ ಬಂದು ಚೆನ್ನೈಯಲ್ಲಿ ನಾನು ಸ್ಟೇ ಮಾಡಿದಂಥ ರೆಸಾರ್ಟ್ ವ್ಲಾಗು. ಸೊ ಆ ರೆಸಾರ್ಟಲ್ಲಿ ಏನಿದೆ, ಹೇಗೆಲ್ಲ ಎಷ್ಟೆಲ್ಲ ಗೇಮ್ಸ್ ಇದೆ, ನಾವೇನೆಲ್ಲ ಆಟ ಆಡಿದ್ವಿ, ಎಷ್ಟೊತ್ತರೆಗೂ ನಾವು ಅಲ್ಲಿ ಸ್ಟೇ ಮಾಡಿದ್ವಿ, ಏನೇನಾಯಿತು, ಸೊ ಎಲ್ಲನೂ ಈ ವ್ಲಾಗಲ್ಲಿ ನೋಡ್ತೀರ ನೀವು. ನಾವು ಆ್ಯಕ್ಚುಲಿ 2 ಡೇಸ್ ಬಿಫೋರ್ ಐ ಥಿಂಕ್ ನಾವು ರೆಸಾರ್ಟ್ನ ಬುಕ್ ಮಾಡಿದ್ದು ಅಂತ ಅನಿಸುತ್ತೆ. ಅವರು ನಮಗೆ ಫೋಟೋಸು ವೀಡಿಯೋಸ್ ಎಲ್ಲ ನಮಗೆ ಸೆಂಡ್ ಮಾಡಿದರು. ಸೊ ಹಾಗಾಗಿ ಇದು ಚೆನ್ನಾಗಿದೆ ಅಂತ ನಾವು ಸೇಲಮಲ್ಲಿ ನಿಯರ್ ಬೈ ನಮಗೆ ಸಿಗದಂಥ ರೆಸಾರ್ಟಲ್ಲಿ ನಾವು ಬುಕ್ ಮಾಡಿದ್ವಿ. ಬಟ್ ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅಂದರೆ ನಾವು ಫೋಟೋಸು ವೀಡಿಯೋಸ್ ನೋಡಿನೇ ನಾವು ಬುಕ್ ಮಾಡಿಬಿಟ್ವಿ. ಬಟ್ ರಿಯಾಲಿಟಿ ಏನಂದರೆ ಫೋಟೋಸಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನಾವಾಗ ಅಂದ್ಕೊಂಡು ಬುಕ್ ಮಾಡಿಬಿಟ್ವಿ. ಬಟ್ ಅಲ್ಲಿ ನೋಡಿದ್ರೆ ನಮಗೆ ಡೆಡ್ ಆಪೋಸಿಟ್ ಅನ್ನಿಸ್ತು, ಕಂಪ್ಲೀಟ್ ಚೇಂಜಸ್ ಅನ್ನಿಸ್ತು. ಸೊ ಹೇಗಿತ್ತು ಆ ರೆಸಾರ್ಟ್ನ ಇವಾಗ ನಾನು ನಿಮಗೆ ನೆಕ್ಸ್ಟ್ ಫೋಟೋದಲ್ಲಿ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿದ್ರಲ್ಲ ಫೋಟೋಸ್ನ. ಬಟ್ ನಮಗೇನಷ್ಟು ಫೋಟೋದಲ್ಲಿ ನೋಡಿನೇ ನಮ್ಗೆ ಅಟ್ರ್ಯಾಕ್ಟ್ ಆಗಿದ್ದು, ಎಷ್ಟು ಚೆನ್ನಾಗಿದೆ, ಸಗದಾಗಿ ಎಂಜಾಯ್ ಮಾಡ್ಬೋದು ಹಾಗೆ ಹೀಗೆ ಅಂತ ಅಂದ್ಕೊಂಡು ನಾವು ಬುಕ್ ಮಾಡಿಬಿಟ್ವಿ. ಬಟ್ ಏನಂದರೆ ನಮಗೆ ಅಲ್ಲಿ ಹೋದಾಗಲೇ ನಮ್ಗೆ ಕಂಪ್ಲೀಟ್ ಡಿಫ್ರೆಂಟ್ ಅಂತ ಅನ್ನಿಸ್ಬಿಡ್ತು. ಇದೇನಾ ನಾವು ಫೋಟೋದಲ್ಲಿ ನೋಡಿದ್ದು, ಇದು ಯಾಮಾರ್ಬಿಟ್ವಾ ಅಂತ ಒಂದು ಸೆಕೆಂಡಿಗೆ ನಮ್ಗೆ ಅದು ಫೀಲ್ ಆಯಿತು. ಬಿಕಾಸ್ ಒಬ್ಬರಿಗೆ 2500 ಪರ್ ಹೆಡ್ ಇತ್ತು. ಸೊ ಇದು ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಇನ್ನೊಂದು ಅನ್ಲಿಮಿಟೆಡ್ ಫುಡ್ ಇತ್ತು. ಫುಡ್ ಅಂತೂ ಸೀರಿಯಸ್ಲಿ ಹೇಳ್ತೀನಿ, ಕಂಪ್ಲೀಟ್ಲಿ ನಮ್ಮ ಥರ ನಮ್ಗೆ ಒಂಚೂರು ಕೂಡ ಇಷ್ಟನೇ ಆಗಲಿಲ್ಲ ಫುಡ್ಡು, ಅಷ್ಟು ವರ್ಸ್ಟಾಗಿತ್ತು. ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ಹೋಗಿ ನಾವು ನೋಡಿಬಿಟ್ಟು ಆಮೇಲೆ ಬುಕ್ ಮಾಡಬೇಕು ಅಂತ ನಮ್ಗೆ ಆವಾಗಲೇ ಅಂತ ಅನಿಸಿದ್ದು ಅದನ್ನು. ಹೋಗಂಗೆ ನಾನು ಬರ್ತೀನಿ ಹಿಂದೆ. ಕಮಾನ್. Oh my god, last chance. ಔಟ್ ಅಷ್ಟೇ. ಸಿ ಏನಂದರೆ ನಾವು ಗೂಗಲಲ್ಲಿ ರಿವ್ಯೂಸ್ ಚೆಕ್ ಮಾಡಿದ್ವಿ. ರಿವ್ಯೂಸ್ಗೂ ಚೆನ್ನಾಗಿತ್ತು. ಬಟ್ ಏನೋ ನಮಗೇನು ಅಂಥ ಕಂಫರ್ಟಬಲ್ ಅಂತ ಏನು ಅನಿಸ್ಲಿಲ್ಲ, ಬಿಕಾಸ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ರೆಸಾರ್ಟ್ಗೆ ಹೋಯ್ತು ಅಂದರೆ ಆ ವ್ಲಾಗ್ ನಿಮಗೆ ತೋರಿಸ್ತೀನಿ, ಹೇಗಿತ್ತು, ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಬಿಕಾಸ್ ಈ ರೆಸಾರ್ಟಲ್ಲಿ ಅಂಥ ಎಂಜಾಯ್ಮೆಂಟ್ ಏನಿಲ್ಲ, ಗೇಮ್ಸ್ ಮಾತ್ರ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇದು ಬಾಸ್ಕೆಟ್ಬಾಲ್ ಇತ್ತು, ಕೇರಮ್ ಇತ್ತು. ಕೇರಮ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು ಈ ರೆಸಾರ್ಟಲ್ಲಿ. ಅದೊಂದೇ ನನಗೆ ಸ್ವಲ್ಪ ಇಷ್ಟ ಆಗಿದೆ. ಅದು ಬಿಟ್ಟರೆ ಅಂಥ ಹೇಳ್ಕೊಳ್ಳೋಂಥದ್ದೆಲ್ಲ ಏನಿರಲಿಲ್ಲ. ಹೋಯ್ ಸೂಪರ್, ವೆರಿ ಗುಡ್. ಬ್ಯಾಟ್ ಬಾಲ್ ಆಡ್ತಾ ಇದ್ದಾರೆ. ಸೂಪರ್. ಹೋಗಿ ಬಾಬಾ ಸರ್, ಹೋಗಿ ಓಡಿ ಸಣ್ಣ ಆಗ್ತೀರಾ, ಓಡಿ. ಅರುಣ್ ಸ್ಪೀಡ್, ಕಮಾನ್. ಏನು ಮಾಡ್ತಿದ್ದೀರಾ ಬಾಬು ಸರ್?
ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಅಲ್ಲಿ ಸ್ವಲ್ಪ ಹೊತ್ತು ಒಂದು 3 ಅವರ್ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ವಿ. ಅಲ್ಲಿ ಸಕ್ಕತ್ ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. ಅದಾದಮೇಲೆ ಆಲ್ಮೋಸ್ಟ್ ನಮಗೆ ಕೊಟ್ಟಿದ್ದ ಟೈಮಿಂಗ್ಸೇ 6 o'clock 8 o'clockವರೆಗೂ ನಮ್ಗೆ ಟೈಮಿಂಗ್ಸ್ ಕೊಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಕ್ಕೆ. ಸೊ ಅದಾದಮೇಲೆ ಅವ್ರು ಕೇಳಿದ್ರು, ನಿಮಗೆ ಬಾರ್ಬಿಕ್ಯೂ ಏನಾದ್ರು ತಿಂತೀರಾ ಅಂತ ಕೇಳಿದ್ರು. ಅಫ್ಕೋರ್ಸ್ ಊಟನೂ ನಮಗೇನಂತ ಇಷ್ಟ ಆಗೋಂಥದ್ದೇನಿರಲಿಲ್ಲ. ಹಾಗಾಗಿ ಓಕೆ ಮಾಡಿಕೊಡಿ, ಅಂದರೆ ನಾವೇ ಮಾಡ್ಕೋಬೇಕಿತ್ತದ. ಅವರು ಎಲ್ಲ ಮ್ಯಾರಿನೇಟ್ ಎಲ್ಲ ಮಾಡಿ ಕೊಡ್ತಾರೆ, ನೀವೇ ಮಾಡ್ಕೋಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಬಾಬು ಸರ್ ಎಲ್ಲ ಅದು ಚಿಕನ್ ಪೀಸಸ್ನೆಲ್ಲ ಇದ್ರೊಳಗಡೆ ಹಾಕ್ತಾರೆ ನೋಡಿ, ಬಾರ್ಬಿಕ್ಯೂ ಸ್ಟಿಕ್ ಒಳಗಡೆ. ಹಾಗೆ ಎಲ್ಲರೂ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಎಲ್ಲ ತಮಿಳ್ ಸಾಂಗ್ಸೇ ಹಾಕ್ತಾರೆ, ಬಿಕಾಸ್ ಬೇರೆ ಗ್ಯಾಂಗು ಬಂದಿರ್ತಾರಲ್ಲ ಅವರೆಲ್ಲ ತಮಿಳ್ ಸಾಂಗೇ ಹಾಕ್ತಾರೆ, ಬಿಕಾಸ್ ಆಬ್ವಿಯಸ್ಲಿ ತಮಿಳ್ನಾಡಾಗಿರೋದು ತಮಿಳ್ ಸಾಂಗ್ಸು. ಸೊ ನಾನಲ್ಲಿ ಡಿ ಬಾಸ್ ಸಾಂಗ್ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ರಿಲೀಸ್ ಆಗಿದೆ ಅಂತ ಶಾಸ್ತ್ರಿ ಪಿಕ್ಚರಲ್ಲಿ ಹಾಕಿದ್ದೆ ನಾನು ಸಾಂಗ್ಸು. ಎಲ್ಲರೂ ನೋಡ್ತಾಯಿದ್ರು, ನನ್ನನ್ನು ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಸಖತ್ ಎಂಜಾಯ್ ಮಾಡಿದ್ವಿ. ಬಟ್ ಏನಂದರೆ ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಗರು ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು. ಸೊ ಅಲ್ಲಿ ನೈಟು ನಾವಲ್ಲಿ ಸ್ಟೇ ಮಾಡೋದು ಸೇಫ್ಟಿ ಇರಲ್ಲ ಅಂತ ಅಂದ್ಕೊಂಡು, ಸೊ ನಾವಲ್ಲಿಂದ ಬ್ಯಾಕ್ ಟು ಚೆನ್ನೈ ಅಂದರೆ ನಮ್ಮ ಬಾಬು ಸರ್ ಅವರ ಸಿಸ್ಟರ್ ಊರಿಗೆ ಅಲ್ಲಿಂದ ನೈಟೇ ಹೊರಟ್ಬಿಟ್ವಿ. ಅಲ್ಲಿ ಸ್ಟೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೈಟ್ ಡ್ರೈವಿಂಗಲ್ಲಿ ಮತ್ತೆ ನೈಟೇ ಹೊರಟ್ಬಿಟ್ವಿ ಅಲ್ಲಿ, ಬಿಕಾಸು ಇಬ್ಬರೇ ಹುಡುಗಿರಿರೋದ್ರಿಂದ ಸೊ ಅಷ್ಟು ಸೇಫ್ಟಿ ಇರಲ್ಲ ಅಂತ ಅಂದ್ಬಿಟ್ಟು ನೈಟೇ ನಾವು ಬ್ಯಾಕ್ ಟು ಚೆನ್ನೈಗೆ ಹೊರಟ್ಬಿಟ್ವಿ. ಅಲ್ಲಿ ಸೇಲಮಿಂದ ಚೆನ್ನೈಗೆ ಹೊರಟ್ಬಿಟ್ವಿ. ಸೊ ಆಲ್ಮೋಸ್ಟ್ ನಮಗೆ ಮಿಡ್ ನೈಟಲ್ಲಿ ನಿದ್ದೆನೇ ಬಂದುಬಿಟ್ಟಿದೆ. ಬಾಬು ಸರ್ ಒಬ್ಬರೇ ಡ್ರೈವ್ ಮಾಡ್ತಾಯಿದ್ರು, ಬಿಕಾಸ್ ಬರುವಾಗ ಅರುಣ್ ಓಡಿಸ್ಕೊಂಡು ಬಂದಿರು. ನೈಟಲ್ಲಿ ರಿಟರ್ನ್ ಹೋಗುವಾಗ ಅರುಣ್ ಸಿಕ್ಕಾಪಡೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಅರುಣ್ ನಿದ್ದೆ ಮಾಡಿಬಿಟ್ರು. ಎಲ್ಲರೂ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ಮಲಗಿ ಸ್ವಲ್ಪ ಹೊತ್ತು ಎದ್ದೋಳೋಷ್ಟೊತ್ತಿಗೆ ಆಲ್ಮೋಸ್ಟ್ ಬೆಳಗ್ಗೆ ಆಗೋಗ್ಬಿಟ್ಟಿದೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಗ್ರೀನರಿ. ಅಲ್ಲಿ ನೋಡೋಕ್ಕೂ ನನಗೆ ಆ್ಯಕ್ಚುಲಿ ತಮಿಳ್ನಾಡಲ್ಲೂ ಕೂಡ ಇಷ್ಟೊಂದು ಬಿಸಿಲಿದ್ರೂ ಗ್ರೀನರಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೊಂದು ಆಸೆ ಇತ್ತು, ಎಲ್ಲ ಬಿಸಿಲು ಅಂತ ಹೇಳ್ತಾರೆ, ಹೆಂಗಿರುತ್ತೆ ನೋಡಬೇಕು ಅನ್ನೋದೊಂದು ಆಸೆ ಇತ್ತು. ಹೋಗ್ತಾ ಹಾಗೆ ಮಳೆನೂ ಬಂದುಬಿಡ್ತು, ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ನಾವು ಅಲ್ಲಿ ಸ್ಟಾಪ್ ಎಲ್ಲರೂ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲ, ಸ್ಟಾಪ್ ಮಾಡೋದು ಬೇಡ, ಡೈರೆಕ್ಟು ಬಾಬು ಸರ್ ಅವ್ರ ತಂಗಿ ಊರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ನಾವು ಅಲ್ಲಿಂದ ಹಾಗೆ ಹೊರಟ್ಬಿಟ್ವಿ. ಅಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಒಂಥರ ಅನ್ನಿಸ್ತು, ಅಯ್ಯೋ ವೀಡಿಯೋ ಮಾಡ್ಕೊಂಡ್ರೆ ಏನು ಅಂದ್ಕೊಳ್ತಾರೋ ಏನೋ ಅಂದ್ಬಿಟ್ಟು ನಾನು ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ, ಬಿಕಾಸ್ ಟ್ರಾವ್ಲಿಂಗಲ್ಲಿರೋ ವೀಡಿಯೋಸ್ ಅಷ್ಟು ಮಾತ್ರ ಮಾಡಿದ್ದೆ. ನಾನು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ರೆಸಾರ್ಟ್ದು, ಬಿಕಾಸ್ ನಾವು ಅಲ್ಲಿ ಸ್ಟೇ ಮಾಡಿದ್ದೇ ಕಮ್ಮಿ. ನಮ್ಗೆ ಅಷ್ಟು ಇಷ್ಟ ಆಗದಿರೋ ರೀಸನಿಂದ ಅಲ್ಲಿ ಸೇಫ್ಟಿನೂ ಇರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಅಲ್ಲಿಂದ ಬೇಗ ಹೊರಟ್ಬಿಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇದನ್ನು ರೆಸಾರ್ಟ್ ವ್ಲಾಗ್ ಅನ್ನೋದಕ್ಕಿಂತ ಟ್ರಾವೆಲ್ ವ್ಲಾಗ್ ಅಂತ ಹೇಳಿದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ, ಬಿಕಾಸ್ ನಾವು ರೆಸಾರ್ಟಲ್ಲಿ ಇದ್ದಿದ್ದಕ್ಕಿಂತ ಟ್ರಾವೆಲ್ ಮಾಡಿರೋದೇ ಜಾಸ್ತಿ ಈ ವಿಡಿಯೋದಲ್ಲಿ. ಸೊ ಹೀಗೆ ನನ್ನ ಚಾನಲಲ್ಲಿ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.